ರಾಜಧಾನಿ ಬೆಂಗಳೂರಲ್ಲಿ ಮತ್ತೊಂದು ಎಟಿಎಂ ವಾಹನ ದರೋಡೆಯಾಗಿದೆ. ಸಿಎಂಸಿ ರಾಬರಿ ಕೇಸ್ನ ಬೆನ್ನಿಗೆ ಈಗ ಮತ್ತೊಂದು ದರೋಡೆ ಕೇಸು. ಎಟಿಎಂಗೆ ತುಂಬಲು ಕೊಟ್ಟಿದ್ದಂತ 1 ಕೋಟಿಗೂ ಅಧಿಕ ಹಣ ದರೋಡೆಯಾಗಿದೆ. ಪೇಮೆಂಟ್ ಸರ್ವಿಸ್ ಕಂಪನಿಯ ಸಿಬ್ಬಂದಿ ಹಣ ಲೂಟಿ ಮಾಡಿರುವಂತ ಕೇಸ್ ಇದು. ಹಿಟಾಚಿ ಎನ್ನುವಂತ ಮತ್ತೊಂದು ಕಂಪನಿಯ ಸಿಬ್ಬಂದಿ ಹಣದ ಜೊತೆಗೆ ಎಸ್ಕೇಪ್ ಆಗಿದ್ದಾರೆ. 2 ಪ್ರತ್ಯೇಕ ತಂಡಗಳು ಹಣ ವಂಚನೆ ಮಾಡಿರೋದು. ಒಂದು ತಂಡ 57 ಲಕ್ಷ, ಮತ್ತೊಂದು ತಂಡ 80 ಲಕ್ಷದೊಂದಿಗೆ ಪರಾರಿಯಾಗಿದೆ. SBI, ಆಕ್ಸಿಸ್ ಬ್ಯಾಂಕ್ಗಳ ಎಟಿಎಂಗೆ ಸರ್ವಿಸ್ ಕೊಡ್ತಾ ಇದ್ದಂಥ ಏಜೆನ್ಸಿ ಇದು. ಕೋರಮಂಗಲದ ಖಾಸಗಿ ಬ್ಯಾಂಕ್ನಿಂದ ಎಟಿಎಂಗೆ ಹಣ ಹಾಕೋ ಕೆಲಸ ಮಾಡೋ ಸಂದರ್ಭದಲ್ಲಿ ದರೋಡೆಯಾಗಿದೆ. ಹಿಟಾಚಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ 2 ಗುಂಪುಗಳು ಈ ದರೋಡೆಯನ್ನು ಮಾಡಿರೋದು. ಬೆಂಗಳೂರಿನ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಟಿಎಂಗೆ ಹಣವನ್ನು ತುಂಬಿಸೋದಕ್ಕೆ ಹೋಗ್ತಾ ಇದ್ದಂತಹ CMS ವಾಹನದಿಂದ ಬರೋಬ್ಬರಿ 7 ಕೋಟಿ ಹಣವನ್ನು ದರೋಡೆಯನ್ನು ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಪ್ರಕರಣ ಮಾಸೋದಕ್ಕಿಂತ ಮುಂಚೆನೇ ಇದೇ ರೀತಿಯಾಗಿ ಪೇಮೆಂಟ್ ಸರ್ವಿಸನ್ನು ಕೊಡುವಂತಹ ಮತ್ತೊಂದು ಕಂಪನಿಯಲ್ಲಿ ಎಡವಟ್ಟಾಗಿರುವಂತಹ ಘಟನೆ ನಡೆದಿರುವಂಥದ್ದು. ಆಕ್ಸಿಸ್ ಬ್ಯಾಂಕ್ನಿಂದ ಹಣವನ್ನು ಡ್ರಾನ ಮಾಡಿಕೊಂಡು ಇನ್ನೊಂದು ಎಟಿಎಂಗೆ ಹಾಕುವಂತಹ ಸಂದರ್ಭದಲ್ಲಿ ಹಣವನ್ನು ವಂಚನೆಯನ್ನು ಮಾಡಿರುವಂತಹ ಘಟನೆ ಹಿಟಾಚಿ ಸಂಸ್ಥೆಯ ಸಿಬ್ಬಂದಿಗಳಿಂದ ನಡೆದಿರುವಂಥದ್ದು. ಪ್ರಸ್ತುತ ಆ ಘಟನೆ ನಡೆದಿರುವಂತಹ ಆಕ್ಸಿಸ್ ಬ್ಯಾಂಕ್ನ ಮುಂಭಾಗದಲ್ಲಿ ನಾನು ಇರುವಂಥದ್ದು. ಪ್ರಸ್ತುತ ನೀವು ಗಮನಿಸ್ತಾ ಇರುವಂಥದ್ದು ಇದು ಕೋರಮಂಗಲದ 7ನೇ ಬ್ಲಾಕ್ನ ಇಂಡಸ್ಟ್ರಿಯಲ್ ಲೇಔಟ್ನಲ್ಲಿರುವಂತಹ ಆಕ್ಸಿಸ್ ಬ್ಯಾಂಕ್ ಕಚೇರಿ. ಇಲ್ಲಿನಿಂದ ಹಣವನ್ನು ತೆಗೆದುಕೊಂಡು ಹೋದಂತಹ ಸಿಬ್ಬಂದಿಗಳು ಸುಮಾರು 1,30,00,000 ಹಣವನ್ನು ವಂಚನೆಯನ್ನು ಮಾಡಿದ್ದಾರೆ ಎನ್ನುವಂಥ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಅದು ಕೂಡ 2 ಪ್ರತ್ಯೇಕ FIRಗಳು ಕೂಡ ದಾಖಲಾಗಿರುವಂಥದ್ದು. ಒಂದು ಪ್ರಕರಣದಲ್ಲಿ 80 ಲಕ್ಷವನ್ನು ವಂಚನೆಯನ್ನು ಮಾಡಿದ್ರೆ, ಇನ್ನೊಂದು ಪ್ರಕರಣದಲ್ಲಿ 57 ಲಕ್ಷವನ್ನು ವಂಚನೆ ಮಾಡುವಂತಹ ಕೆಲಸವನ್ನು ಸಿಬ್ಬಂದಿಗಳು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಿಟಾಚಿ ಸಂಸ್ಥೆಯ ಸಿಬ್ಬಂದಿಗಳು ದೂರನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ 7 ಜನರನ್ನ ಆರೋಪಿಗಳನ್ನಾಗಿಸಿ ದೂರನ್ನು ದಾಖಲು ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ 2 ಪ್ರತ್ಯೇಕ FIRಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವಂಥದ್ದು. ಈ ಬ್ಯಾಂಕ್ನಿಂದ ಹಣವನ್ನು ತೆಗೆದುಕೊಂಡು ಪ್ರತ್ಯೇಕ ಎಟಿಎಂಗಳಿಗೆ ಡೆಪಾಸಿಟನ್ನು ಮಾಡಬೇಕಾಗಿದ್ದಂತಹ ಹಣವನ್ನು ಸಿಬ್ಬಂದಿಗಳು ತೆಗೆದುಕೊಂಡು ಎಸ್ಕೇಪ್ ಆಗಿದ್ದಾರೆ, ಹಾಗೆ ವಂಚನೆಯನ್ನು ಮಾಡಿದ್ದಾರೆ ಎನ್ನುವಂಥ ಒಂದು ಆರೋಪ ಕೇಳಿಬಂದಿರುವಂಥದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರಮಂಗಲ ಪೊಲೀಸರು ಪ್ರಕರಣವನ್ನು FIR ಅನ್ನು ದಾಖಲನ್ನು ಮಾಡಿಕೊಂಡು ಯಾರ್ಯಾರು ಆ ಸಿಬ್ಬಂದಿಗಳು ಜೊತೆಗೆ ಯಾವ ರೀತಿಯಾಗಿ ಹಣವನ್ನು ವಂಚನೆಯನ್ನು ಮಾಡಲಾಗಿದೆ ಎನ್ನುವುದರ ಬಗ್ಗೆ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಶರತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.